ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಲಲಿತಾ. ಇಂದು ಹುಬ್ಬಳ್ಳಿಯಲ್ಲಿ ಪೂರ್ವ ಮತ್ತು ಪಶ್ಚಿಮ ಹಾಗೂ ಸೆಂಟ್ರಲ್ ಮತಕ್ಷೇತ್ರದ ವತಿಯಿಂದ ವೀರ ಸಿಂಧೂರ ಆಪರೇಷನ್ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ಟೆಂಟ್ಗಳನ್ನು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಸುಟ್ಟು ಭಸ್ಮವನ್ನು ಮಾಡಿ ಭಾರತದ ಸೈನಿಕರು ಭಾರತಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವವನ್ನು ರಕ್ಷಿಸುವಂತಹ ಕೆಲಸವನ್ನು ನಮ್ಮ ಭಾರತದ ಸೈನಿಕರು ಮಾಡಿರುತ್ತಾರೆ. ಭಾರತದ ಸೈನಿಕರಿಗೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡುತ್ತೇವೆ. ಭರವಸೆ ಪರಿವರ್ತನೆಗೆ ಭಾರತ ಆಪರೇಷನ್ ಸಿಂಧೂರದ ಮುಖಾಂತರ ನಾಂದಿ ಹಾಡಿದೆ. ಸ್ಫೂರ್ತಿ ಹಾಗೂ ಶುಭದ ಚಿಂತನೆಯು ಜೈ ಘೋಷದ ಮೂಲಕ ಭಾರತದ ಸೈನಿಕರಿಗೆ ಜೈಕಾರ ಹಾಗೂ ಧನ್ಯವಾದಗಳನ್ನು ಅರ್ಪಿಸೋಣ ಎಂದು ಶ್ರೀಯುತ ಶಾಸಕರು ಮಹೇಶ್ ತೆಂಗಿನಕಾಯಿಯವರು ಕರೆ ನೀಡಿದರು. ಹಾಗೂ ಇದರ ಶ್ರೇಯಸ್ಸು ಪ್ರಧಾನಿ ಮೋದಿಯವರಿಗೆ ಸಲ್ಲಬೇಕು ಎಂದು ಅವರು ನುಡಿದರು. ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಘೋರ ಶಿಕ್ಷೆ ಕಾದಿದೆ ಎಂದು ಅವರು ನುಡಿದರು. ಸದಸ್ಯರಾದ ಶ್ರೀ ಸನ್ಮಾನ್ಯ ಮಲ್ಲಿಕಾರ್ಜುನ ಗುಂಡೂರ್, ಶ್ರೀ ಸನ್ಮಾನ್ಯ ರಾಜಣ್ಣ ಕೊರವಿ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. One second. ದೇಶಾಭಿಮಾನಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಸೈನಿಕರಿಗಾಗಿ ಶಕ್ತಿ ತುಂಬುವಾಗಿ ಹೋರಾಟ ಮಾಡುವ ವಿಜಯ ಯಾತ್ರೆ ಹಮ್ಮಿಕೊಂಡಿದ್ದ ಆಗಮಿಸಿದಂತ ಜನಪ್ರಿಯ ಶಾಸಕರಂತ ಶ್ರೀ ಮಹೇಶ್ ತೆಂಗಿನಕಾಯಿ ಅವರಿಗೆ ಹಾಗೂ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ತಿಪ್ಪಣ್ಣ ಮಸ್ಕಿಯವರು ಹಾಗೂ ಪೂರ್ವ ಕ್ಷೇತ್ರದ ಮಂಡಲಾಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಖಾಟೆಯವರು, ಹಿರಿಯರಾಗಿರುವಂತಾರೆ ಹಾಗೂ ಎಲ್ಲ ಕಾರ್ಯಕರ್ತರು ಧನ್ಯವಾದಗಳು. ಎಲ್ಲರಿಗೂ ಅನುಭವ ಹುಬ್ಳಿ ಧಾರವಾಡ ಪೂರ್ವ ಮತ್ತು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಯಾರ ವೀರ ಸೈನಿಕರು ಆಪರೇಷನ್ ಸಿಂಧೂರ್ ಮಾಡುವ ಮುಖಾಂತರ ಪಾಕಿಸ್ತಾನದ ಇರ್ತಕ್ಕಂಥ ಭಯೋತ್ಪಾದಕರ ಅಲ್ಲಿರ್ತಕ್ಕಂಥ ಟೆಂಟ್ಗಳನ್ನು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಎಲ್ಲವನ್ನು ಧ್ವಂಸ ಮಾಡಿ ಯಾವ ಭಾರತ ಮಾತೆಯರ ನಮ್ಮ ತಾಯಂದರ ಒಂದು ಸಿಂಧೂರನ್ನು ಅಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು, ಅವರಿಗೆ ಸರಿಯಾದ ಉತ್ತರ ಕೊಡುವ ಮುಖಾಂತರ ಆಪರೇಷನ್ ಸಿಂಧೂರನ್ನು ಭಾರತ ದೇಶ ಮಾಡಿದ್ದೆ. ಹೀಗಾಗಿ ನಮ್ಮೆಲ್ಲ ಸೈನಿಕರಿಗೆ ಸ್ಫೂರ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ದೇಶದ 140 ಕೋಟಿ ಜನನು ಕೂಡಿ ಮಾಡಬೇಕಾಗಿದೆ. ಅದರ ಅಂಗವಾಗಿ ನಮ್ಮ ಹುಬ್ಳಿ ಧಾರವಾಡ ಸೆಂಟ್ರಲ್ ಮತ್ತು ಪೂರ್ವ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಎಲ್ಲ ನಾಗರಿಕರು ಸೇರಿ ದೇಶದ ಸೈನಿಕರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಸ್ಫೂರ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲ 140 ಕೋಟಿ ಜನರ ಒಂದೇ ಆಸೆ ಇರಬೇಕು, ಭಾರತ್ ಮಾತಾಗೆ ಜೈ ಅಂತಕ್ಕಂಥ ಘೋಷಣೆ ಮಾತ್ರ ಇರಬೇಕು. ಪ್ರತಿಯೊಬ್ಬರು ದೇಶದವ್ರನ್ನ ಸಪೋರ್ಟ್ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನೋಡಿ, ಇವತ್ತು ಭಾರತ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಎಲ್ಲ ದೇಶದ ನಮ್ಮ ಏನ್ ಸೈನಿಕರ ಮೇಲೆ ಇವತ್ತು ನಾವು ವಿಶ್ವಾಸ ಇಟ್ಟಿದ್ವಿ, ಅದನ್ನ ಅಕ್ಷರಶಃ ಸತ್ಯ ಮಾಡುವಂತ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ಯಾರ. ಜಗತ್ತಿಗೆ ಭಾರತದ ಪರಾಕ್ರಮ ಏನು, ಶಕ್ತಿ ಏನು ಅನ್ನೋದನ್ನ ಜಗತ್ತಿಗೆ ಕೇವಲ 2 ದಿವಸದಲ್ಲಿ ಪರಿಚಯಿಸ್ತಕ್ಕಂಥ ಕೆಲಸವನ್ನ
ಭಾರತ ದೇಶದ ನಮ್ಮ ಸೈನಿಕರು ಇವತ್ತು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ನೇತೃತ್ವ ಮುಂದಿನ ದಿನಮಾನಗಳಲ್ಲಿ ಪಾಕಿಸ್ತಾನ ಈಗಾದರೂ ಅರ್ಥ ಮಾಡ್ಕೊಂಡು ಮುಚ್ಕೊಂಡು ಕುಂದಿರೋದಂತ ಹೇಳ್ತಲ್ಲ, ಹಂಗೆ ಮುಟ್ಕೋಬೇಕು. ಇಲ್ಲಾಂದ್ರೆ ಮುಂದಿನ ಘೋರ ಕಾರ್ಯಕ್ರಮವನ್ನ ಅದನ್ನ ಬ್ಯಾಂಕ್ ಹಾಕೈತಿ, ಅದನ್ನ ನೋಡುವಂತ ಕೆಲಸ ಮುಂದಿನ ದಿನಮಾನಗಳು ಎಲ್ಲರಿಗೂ ಬರುತ್ತೆ. ಥ್ಯಾಂಕ್ ಯು ಸರ್.